ವಿಶು, ಏನಾಗ್ತಿದ್ಯೋ ನಿನ್ಗೆ? ಹೇಳೋ. ಏನಿಲ್ಲ ಅಮ್ಮ. ರಾಜು, ವಿಶಾಖ ಕರ್ಕೊಂಡೋಗಿ ನಿನ್ನ ಕರ್ಕೊಂಡೋಗಿ ಮೇಲೆ ಮಲಗಿಸಿ ಸ್ವಲ್ಪ ಮಲ್ಕೊಳ್ಳಿ. ಅಜ್ಜಿ ನಾನು ಆರಾಮಾಗಿ ಇದ್ದೀನಿ ಅಜ್ಜಿ. ನೀನ್ ಮಾತಾಡ್ಬೇಡ, ಸುಮ್ಮನಿರು. ನೀವು ಕರ್ಕೊಂಡೋಗಿಮ್ಮ. ಬಾ ರಾಜು, ಹಿಡ್ಕೊ. ಇವನ್ ಹಠಕ್ಕೆ ಯಾರು ಔಷಧಿ ಕೊಡ್ತಾರೋ ಗೊತ್ತಿಲ್ಲ. ಇವನ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸದ್ಯ ದೇವ್ರ ದಯದಿಂದ ಇವನ ಆರೋಗ್ಯ ಸರಿ ಹೋದ್ರೆ ಸಾಕು ನನ್ಗೆ. ರಾಧಿಕಾ, ನಿನ್ ಹತ್ರ ಇಷ್ಟೊಂದು ಒಳ್ಳೆ ಸೀರೆ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನಿನಗೆ ಬೇಕಾದವ್ರು ಯಾರಾದ್ರೂ ಗಿಫ್ಟ್ ಕೊಟ್ಟಿರ್ಬೋದು ಅಲ್ವಾ ರಾಧಿಕಾ? ಅದು ನಂದೇ ಸೀರೆ. ನಾನೇ ನನ್ನ ತಂಗಿಗೆ ಉಟ್ಕೋ ಅಂತ ಕೊಟ್ಟಿದ್ದು. ರಮ್ಯಾ, ರಾಧಿಕಾ ನಿಂಗೆ ಏನ್ ಮಾಡಿದಾಳೆ ಅಂತ ಹೀಗ್ ಮಾಡ್ತೀಯ? ಯಾವಾಗ್ಲೂ ಒಂದ್ ಕೊಂಕ್ ತೆಗ್ದು ವಿಶಾಖಂಗೆ ಅವಳ ತಂಗಿ ಮನ್ಸಿಗೆ ಬೇಜಾರ್ ಮಾಡ್ತಾನೆ ಇರ್ತೀಯ. ವಿಶಾಖ, ನೀನೇನ್ ಬೇಜಾರ್ ಮಾಡ್ಕೊಬಿಡಮ್ಮ. ನಾನು ಕೊಟ್ಟಿರೋ ಸೀರೆ ಹುಟ್ಟಿದ್ ನೋಡಿ ನನಗೆ ಸಖತ್ ಖುಷಿ ಆಯ್ತು. ನೀನು ನನ್ನ ಪ್ರೀತಿಸೋದು ಗ್ಯಾರಂಟಿನೂ ಆಯ್ತು. ಆದ್ರೂ ಅದನ್ನ ನಿಮ್ಮ ಬಾಯಲ್ಲೇ ಹೇಳಿಸ್ಬೇಕು, ನನ್ನ ಕಂಡ್ರೆ ನಿಂಗೆ ಇಷ್ಟ ಅಂತ. ಇವತ್ತು ನೀನು ಹೇಳಲೇಬೇಕು. ವಿಶು, ನಿನ್ ಶ್ರದ್ಧೆ ಭಕ್ತಿ ಎಲ್ಲ ನೋಡಿ ದೇವ್ ನೀನ್ ಏನ್ ಕೇಳ್ತೀಯೋ ಅದನ್ನ ಕೊಟ್ಟೇ ಕೊಡ್ತಾನೆ ಕಣೋ. ಅದಕ್ಕೋಸ್ಕರ ಹೀಗೆಲ್ಲ ಉಪವಾಸ ಇರಬಾರ್ದು. ನನಗೆ ಗೊತ್ತು ಅಜ್ಜಿ, ಆ ದೇವ್ರು ನನ್ನ ಕೈ ಬಿಡಲ್ಲ ಅಂತ. ಆದ್ರೂ ಅತಿಯಾದ ಆತ್ಮವಿಶ್ವಾಸ ಒಳ್ಳೇದಲ್ಲ ಅಲ್ವಾ? ಆಮೇಲೆ ನಿಮ್ಗೆ ಅಹಂಕಾರ ಜಾಸ್ತಿ ಆಯ್ತು, ನಿಯಮ ಅನುಷ್ಠಾನ ಎಲ್ಲ ಕೈ ಬಿಡ್ತಾ ಇದ್ದೇನೆ ಅಂತ ಅನ್ಕೊಂಡ್ಬಿಟ್ರೆ ದೇವ್ರು. ಆಮೇಲೆ ನಾ ಕೇಳಿದ್ ಕೊಡ್ದೆ ಹೋದ್ರೆ ಏನ್ ತಲೆಹರಟೆ ಮಾಡ್ತಾ ಇದೀಯ ನೀನು? ಸಾರಿ ಅಜ್ಜಿ, 2 ದಿನ ಸರಿಯಾಗಿ ವ್ರತ ಮಾಡಿದ್ದೀನಿ. ಕೊನೆ ಮೂಮೆಂಟಲ್ಲಿ ಯಾಕೆ ಬಿಡ್ಬೇಕು ಅಂತ. ಸರಿನಪ್ಪ, ನಿನ್ ಹಠ ನಿನ್ಗೆ. ಎಲ್ರ ಸುಖ ಸಂತೋಷನ ಗಮನದಲ್ಲಿ ಇಟ್ಕೊಂಡೆ ನಾನು ನನ್ನ ಮನ್ಸನ್ನ ಕಲ್ ಮಾಡ್ಕೊಂಡೆ. ಅವ್ರ ಹತ್ರ ಸುಳ್ಳು ಹೇಳ್ತಾ ಬಂದೆ. ಆದ್ರೆ ಈಗ ಅವರು ನೀನ್ ಸತ್ಯ ಹೇಳಲೇಬೇಕು ಅಂತ ಹಠ ಹಿಡ್ಕೊತಿದ್ದಾರೆ. ನಾನು ಏನ್ ಮಾಡ್ಲಿ ಕೃಷ್ಣ? ಇದಕ್ ನೀನೇ ಒಂದು ಪರಿಹಾರ ಕೊಡ್ಬೇಕು. ಅವ್ರೇನಾದ್ರೂ ತಿನ್ನೋ ಹಾಗೆ ಮಾಡು, ಅವ್ರ ಆರೋಗ್ಯನ ಕಾಪಾಡು. ಹಲೋ ಸ್ವೀಟಿ, ನಾನು ಆಗಲೇ ಶೂಟಿಂಗ್ ಸ್ಪಾಟಲ್ಲಿ ಇದ್ದೀನಿ. ಹೊರಟಿದ್ಯಾ? ಸಾರಿ ಪ್ರಣವ್, ನಾನು ಇನ್ನೂ ಮನೇಲೇ ಇದ್ದೀನಿ. ಇವತ್ತು ಬರೋಕ್ಕಾಗಲ್ಲ. ಇದು 15 ಮಿನಿಟ್ಸು, ರಿಹರ್ಸಲ್ ಶುರು ಆಗ್ಬಿಡುತ್ತೆ. ಇನ್ನು 15 ನಿಮಿಷದಲ್ಲಿ ಇಲ್ಲಿ ಭಜನೆ ಶುರು ಆಗುತ್ತೆ. ಅದಾದ್ಮೇಲೆ ವ್ರತ ಸಮಾಪನೆ ಮಾಡಬೇಕು. ನಾನೀಗ ಇಲ್ಲ ಅಂದ್ರೆ ದೊಡ್ಡ ಗಲಾಟೆನೇ ಆಗ್ಬಿಡುತ್ತಷ್ಟೇ. ನೀನ್ ಬರ್ಲೇಬೇಕು ವಿಶಾಖ. ನೀನ್ ಬರ್ಲಿಲ್ಲ ಅಂದ್ರೆ ಮುಂದೆ ಇವ್ರು ಯಾರು ನನ್ನನ್ನು ನಂಬಲ್ಲ. ಇವತ್ತಾಗಲ್ಲ ಪ್ರಣವ್. ಒಂದ್ ಕೆಲಸ ಮಾಡು, ನೀನೇ ಅವ್ರಿಗೇನಾದ್ರು ಒಂದು ಸುಳ್ಳು ಹೇಳಿ ರಿಹರ್ಸಲ್ನ ನಾಳೆಗೆ ಇಟ್ಕೋ. ಆದ್ರೆ ನಾಳೆ ನಾನು ಮಿಸ್ ಮಾಡಲ್ಲ. ಮುಂದೆ ಫಿಲಮಲ್ಲೂ ಚಾನ್ಸ್ ಸಿಕ್ಕಾಗ್ಲೂ ಹೀಗೆ ಮಾಡಿದ್ರೆ? ಸಿನಿಮಾಕ್ಕಾಗಿ ನನ್ನ ಸಂಸಾರನಾದ್ರೂ ಬಿಡ್ತೀನಿ. ಆದ್ರೆ ಇಲ್ಲಿ ಈಗ ನಾನು ಅನುಮಾನ ಬರೋ ಥರ ನಡ್ಕೊಂಡ್ರೆ ನಮ್ ಕೆಲಸ ಎಲ್ಲ ಹಾಳಾಗುತ್ತೆ. ಆಮೇಲೆ ಸಿನಿಮಾಕ್ಕಾಗಿ ಬೇಕಲ್ಲ ದುಡ್ಡು ಆಸ್ತಿ, ಅದ್ಯಾವುದು ನಮ್ಮ ಕೈಗೆ ಸಿಗಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು ಪ್ರಣವ್, ಅರ್ಥ ಮಾಡ್ಕೋ. ರೈಟ್, ನೀನ್ ಹೇಳೋದು ಕರೆಕ್ಟ್. ವಿಶು, ಎಲ್ಲಿ ಹೋದ ಇವನು? ಇಲ್ಲೇ ರೂಮ್ನಲ್ಲಿ ರೆಸ್ಟ್ ತಗೋತಿರ್ತೀನಿ ಅಂತ ಹೇಳ್ದ. ವಿಶು, ವಿಶು ಎಲ್ಲಿ ಹೋದ್ನೋ ಯಾರಿಗ್ ಗೊತ್ತು? ವಿಶು ರೂಮ್ನಲ್ಲಿಲ್ಲ. ವಿಶುನ ಎಲ್ಲಿ ಹೋದ ಗೊತ್ತಿಲ್ಲ ಅಜ್ಜಿ. ಏನು, ವಿಶು ರೂಮ್ನಲ್ಲಿಲ್ವಾ? ಬೆಳಗ್ಗೆ ತಾನೆ ಹುಷಾರಿಲ್ಲ ಅಂತ ಮಲ್ಕೊಂಡಿದ್ನಲ್ಲ. ರೂಮ್ ಬಿಟ್ಟು ಹೊರಗಡೆ ಬರೋದು ಬೇಡ ಅಂತ ಅಷ್ಟು ಹೇಳಿದ್ರು ಎಲ್ಲಿ ಹೋಗ್ಬಿಟ್ಟ ಇವನು?